ಜನ ಯಾಕೆ ಕುಡಿತಾರೆ ಡ್ರಿಂಕ್ಸ್? ತಿನ್ನಕ್ಕಾಗಲ್ಲ, ಅದಕ್ಕೆ ಕುಡಿತಾರೆ. ನೆಮ್ಮದಿಗೋಸ್ಕರ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಆರ್ಸಿ ಕಾಲೇಜ್ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ನೀವೇನಂತೀರಾ? ಜನ ಯಾಕೆ ಕುಡಿತಾರೆ? ಜನ ಯಾಕೆ ಕುಡಿತಾರೆ? ಡ್ರಿಂಕ್ಸ್ ಡ್ರಿಂಕ್ಸ್ ತಿನ್ನಕ್ಕಾಗಲ್ಲ, ಅದಕ್ಕೆ ಕುಡಿತಾರೆ. ಆಲ್ಕೋಹಾಲ್ ಆಲ್ಕೋಹಾಲ್ ಕೆಲವೊಬ್ರು ಎಮೋಷನ್ಸ್ ಇಂದ, ಲವ್ ಬ್ರೇಕಪ್ ಆದ್ರೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ಅದರಿಂದ ಕುಡಿತಾರೆ. ಕೆಲವೊಬ್ರು ಸ್ಟ್ರೆಸ್ ಇದ್ ಮಾಡಕ್ಕೆ ಕುಡಿತಾರೆ. ಅದಕ್ಕೆಲ್ಲ ಸರ್ವರೋಗಕ್ಕೂ ಒಂದೇ ಮದ್ದು ಸಾರಾಯಿ. ಸಾರಾಯಿ ಮದ್ದು. ಬೇರೆ ರೀಸನ್ಸ್ ಏನಿದೆ? ಅದೇ ಸರ್, ಕುಡಿತಾರೆ. ಕುಡಿಯಕ್ಕೊಂದು ಕಾರಣ ಬೇಕಾಗುತ್ತೆ. ಕೆಲವೊಬ್ರಿಗೆ ಕಾರಣ ಬೇಕಾಗಿಲ್ಲ, ಕೆಲವೊಬ್ರಿಗೆ ಕಾರಣ ಬೇಕಾಗುತ್ತೆ. ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ. ಜನ ಯಾಕೆ ಡ್ರಿಂಕ್ಸ್ ಮಾಡ್ತಾರೆ? ಆಲ್ಕೋಹಾಲ್ ಯಾಕೆ ಡ್ರಿಂಕ್ಸ್ ಮಾಡ್ತಾರೆ? ನೆಮ್ಮದಿಗೋಸ್ಕರ. ಕುಡಿತದಿಂದ ನೆಮ್ಮದಿ ಇದೆಯಾ? ಇರುತ್ತೆ. ನಿಮ್ಗೆ ಆಗಿದ್ಯಾ? ಟೆಂಪರರಿ ಸೊಲ್ಯೂಷನ್. ಟೆಂಪರರಿ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಪರ್ಮನೆಂಟ್ ಅಲ್ಲ. ಮತ್ತೆ ನಿಮ್ಗೆ ಸರ್ಟನ್ ಟೈಮ್ಗೆ ಅಷ್ಟೇ. ಸೆಂಟ್ರಲ್ ಟೈಮ್ಗೆ ಬೇರೆ ಏನಾದ್ರು ಗೇಮ್ಸ್, ಬೇರೆ ಏನೋ ಸ್ಕಿಲ್ ಡೆವಲಪ್ಮೆಂಟ್ ಏನೋ ಮಾಡ್ಬೋದಲ್ಲ? ನಮ್ಮ ಬ್ಯಾಚ್ ಅಲ್ಲಿ ಕುಡ್ಕ ಇವನೇ ಅಂತದೇನಿದೆ ಆ ಡ್ರಿಂಕ್ಸ್ ಅಲ್ಲಿ ಅಂತ ನೀವ್ಯಾರು ಕುಡ್ದಿಲ್ವಾ? ಇದುವರೆಗೂ ಯಾರು ಟೇಸ್ಟ್ ಮಾಡಿಲ್ಲ. ಹೇಳಿ ಏನು ಯಾಕೆ ಡ್ರಿಂಕ್ಸ್ ಮಾಡ್ತಾರೆ ಅಂತ? ನೀವ್ ಕುಡಿತೀರಾ ಅಂತಲ್ಲ, ಜನ ಯಾಕೆ ಕುಡಿತಾರೆ ನಿಮ್ಗೆ ಏನ್ ಅನ್ಸುತ್ತೆ? ಇರ್ತಲ್ಲ ಬ್ರೋ, ಪ್ರೆಷರ್ಗೆ ಮೆಡಿಟೇಷನ್ ಮಾಡ್ಬೇಕು. ಏನು ಮಾಡಕ್ಕಾಗಲ್ಲ ಬ್ರೋ, ಲೋ ಫೇಲಿಯರ್ ಆಗಿರುತ್ತಲ್ಲ ಇನ್ನೊಬ್ಬರಿಗೆ. ಲೋ ಫೇಲ್ಯೂರ್ ಆದ್ರೆ ಡ್ರಿಂಕ್ಸ್ ಮಾಡಿದ್ರೆ ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತೆ. ಅವಾಗ ಅವ್ರ ಲವ್ ಫೇಲಿಯರ್ ಕಿಂತ ಕಿಡ್ನಿ ಫೇಲಿಯರ್ ಬೆಟರ್ ಅಲ್ವಾ ಬ್ರೋ? ಬೇಗ ಹೋಗ್ಬಿಡ್ತಾರೆ ಅಂತ. ಹೋದ್ರೆ ಹೋಗ್ಬೋದಲ್ವಾ? ಅಂದ್ರೆ ಕೆಟ್ಟವ್ರು ಕುಡಿತಾರ? ಕೆಟ್ಟವ್ರು ಕುಡಿತಾರ ಅಂತಲ್ಲ, ಕುಡಿಯೋರೆಲ್ಲ ಕೆಟ್ಟವ್ರ? ಕುಡಿಯೋರೆಲ್ಲ ಕೆಟ್ಟವ್ರ ಅಂತಲ್ಲ, ಅದ್ ಹ್ಯಾಬಿಟ್ ಇಟ್ಕೋಬಾರ್ದು. ಅದು ಒಳ್ಳೇದಲ್ಲ. ಒಳ್ಳೇದಲ್ಲ. ತುಂಬಾ ಟ್ಯಾಕ್ಸ್ ಎಲ್ಲ ಬರ್ತಿದ್ಯಲ್ಲ. ಆಲ್ಕೋಹಾಲ್ ಕೆಟ್ಟದ್ದು ಅಲ್ಲ ಆಗತ್ತಾ. ಆಲ್ಕೋಹಾಲ್ ಚಿಕ್ಕ ಮಗುಗೆಲ್ಲ ಕೊಡ್ತಾರೆ, ಏನು ಕಾಫ್ ಎಲ್ಲ ಹೋಗ್ಲಿ ಅಂತ. ದೊಡ್ಡವ್ರಿಗೂ ಮತ್ತೆ ಅದಕ್ಕೂ ರೆಫರ್ ಮಾಡ್ತಾರೆ, ಕಾಫ್ ಹೋಗ್ಲಿ ಅಂತ ಲೈಟ್ ಆಗಿ. ಅದಕ್ಕೆಲ್ಲ ಸಿರಪ್ ಇದೆ ಅಲ್ವಾ? ಬಟ್ ಅದ್ರಲ್ಲಿ ಬೇಗ ಹೋಗುತ್ತೆ ಅಂತ ಹಾಕ್ತಾರೆ. ಬೇಗ ಲೈಫ್ ಹೋಗ್ಬಿಡುತ್ತೆ. ಲೈಟ್ ಆಗಿ ಹಾಕ್ತಾರೆ, ಜಾಸ್ತಿ ತಗೊಂಡ್ರೆ ತಾನೇ ಜೀವ ಹೊರಟೋಗೋದು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ತುಂಬಾ ಜನ, ತುಂಬಾ ಫ್ಯಾಮಿಲಿಗಳು ಬೀದಿಗೆ ಬಂದ್ಬಿಟ್ಟಿದೆ ಡ್ರಿಂಕ್ಸ್ ಇಂದಾನೆ. ಎಷ್ಟೋ ಜನ ಯೂಸ್ ಹಾಳಾಗೋಗಿದ್ದಾರೆ. ಕುಡಿಬೇಕು, ಎಷ್ಟು ಕುಡಿಬೇಕು ಅಷ್ಟೇ ಕುಡಿಬೇಕು. ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಅದು ಹ್ಯಾಬಿಟ್ ಮಾಡ್ಕೊಂಡ್ರೆ ಲಿವರ್ ಕಿಡ್ನಿ ಹೊರಟೋಗುತ್ತೆ. ಯಾವಾಗ್ಲೂ ಅಪ್ರೂಪಕ್ಕೆ ತಗೊಳ್ಳೋರ್ಗೆ ಹೋಗಲ್ಲ. ಅಂದ್ರೆ ಇತಿಮಿತಿಯಾಗಿ ಕುಡ್ಕೋಬೇಕು ಅಂತ 4 ಸ್ಟೇಟ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಸಾರಾಯಿನೆಲ್ಲಾನು. ಆಲ್ಕೋಹಾಲ್ ನ ಬ್ಯಾನ್ ಮಾಡಿದ್ದಾರೆ. ನಮ್ ಸ್ಟೇಟ್ ಅಲ್ಲಿ ಬ್ಯಾನ್ ಮಾಡ್ಬೇಕು ಅಂದ್ರೆ ಮಾಡ್ಬೋದಾ? ನೀವೇನಂತೀರಾ? ಮಾಡೋ ಡೌಟ್. ಇನ್ಕಮ್ ಬರ್ತಾ ಇರೋದ್ರೆ ಅದರಿಂದ ನಿಷೇಧ ಹೇರುವ ಸರ್ಕಾರ, ಒಳಗೆ ಕೊಡುವುದು ಸಹಕಾರ. ಅಷ್ಟೇ ಕುಡಿಬೇಕು. ಡ್ರಿಂಕ್ಸ್ ಇಂದ ಫ್ಯಾಮಿಲಿ ಕೆಳಗ್ ಬಂದಿರ್ಬೋದು, ಆದ್ರೆ ಗವರ್ಮೆಂಟ್ ಮೇಲೆ ಹೋಗ್ಬಿಟ್ಟಿದ್ದಲ್ಲ ಬ್ರೋ. ಎಲ್ಲೋಗಿದೆ ಗೌರ್ಮೆಂಟ್ ಮೇಲೋಗಿದೆ, ನಾವಿನ ಕೆಳಗಡೆನೆ ಇದೀವಲ್ಲ. ಅದೇ ಬ್ರೋ, ಡ್ರಿಂಕ್ಸ್ ಇಂಡಿಯನ್ ಗವರ್ಮೆಂಟ್ ಅವರು ಸ್ಟಾಪ್ ಮಾಡಬಹುದಲ್ಲ ಡ್ರಿಂಕ್ಸ್ ನ? ಇಂತವರಿಂದ ಇಂಡಿಯನ್ GDP ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ, ಪ್ರಾಡಕ್ಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆದ್ರೆ, ಸೇಲ್ಸ್ ಎಲ್ಲ ಜಾಸ್ತಿ ಆದ್ರೆ GDP ಜಾಸ್ತಿ ಆಗುತ್ತೆ. ಡ್ರಿಂಕ್ಸ್ ಇಂದ ಆಗಲ್ಲ. ಸೇಲ್ಸ್ ಆಗ್ತಿದೆಯಲ್ಲ ಬ್ರೋ, ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಅಷ್ಟೇ. ಅದೇ ಮನಿನೇ ಅಲ್ವಾ ಬ್ರೋ ಮೇನ್? ಅದು ಗವರ್ಮೆಂಟ್ ಗೆ ಅಲ್ಲ ಬ್ರೋ, ಎಲ್ಲ ಗವರ್ಮೆಂಟ್. ಅದು ಕುಡಿದ್ದೇ ಬರ್ಬೇಕು ಅಂತ ಏನಿಲ್ವಲ್ಲ, ಬೇರೆ ರೀತಿನೂ ಬರ್ಬೋದು. ಅಂದ್ರೆ ಕುಡುಕರಿಂದಾನೇ ಅಲ್ವಾ ಬ್ರೋ ಇವಾಗ? ನಿಮ್ ಪ್ರಕಾರ ಎಷ್ಟು ಜನ ಕುಡಿಬಹುದು? ಎಷ್ಟು ಪರ್ಸೆಂಟೇಜ್ ಕುಡಿತಿದ್ದಾರೆ ಅಂತ? 80-85% ಕುಡಿತಾ ಇದ್ದಾರೆ. ಇನ್ನು 15 ಹುಡುಗಿರು ಕೂಡ ಸೇರ್ಸಿ. ಹುಡುಗಿರು ಕುಡಿತಾ ಇದ್ದಾರೆ. ಹುಡುಗಿರೇನ್ ಕಮ್ಮಿ ಇಲ್ಲ, ಅವರುನು ಕುಡಿತಾರೆ. ಆದ್ರೆ ಆಚೆ ತೋರ್ಸ್ಕೊಡಲ್ಲ ಅಷ್ಟೇ. ನಾವು ಆರಾಮಾಗಿ ಆಚೆ ಕಡೆ ಹೊಡಿತೀವಿ, ಅವ್ರು ಒಡ್ಡ ಹೊಡಿಯಲ್ಲ ಅಷ್ಟೇ. ನೀವು ಫುಲ್ ಫೀಲ್ಡ್ ಅಲ್ಲೇ ಹೊಡಿತೀರಾ? ಅಂದ್ರೆ ಬೇಸಿಕ್ ಜನರಲ್ ತೋರ್ಸ್ಕೊಂತಾರೆ ಯಾವ ತರ ಅವ್ರ ಮನೆಗೆ ತಗೊಂಡೋಗಿ ಕುಡಿದ್ ಬಿಡ್ತಾರೆ ಅಂತ, ಇಲ್ಲ ಎಲ್ಲೋ ಒಳಗಡೆ ಹೋಗಿ ಕುಡಿತಾರೆ ಅಂತ. ಅಂದ್ರೆ ಕುಡಿದ ಮೇಲೆ ಹುಡುಗರು ಸುಮ್ಮನಿರಲ್ಲ ಬ್ರೋ, ಬೇರೆ ಏನೋ ಮಾಡ್ತಾರೆ ಆಕ್ಟಿವಿಟೀಸ್. ಮಜಾ ಆಯಾ. ಫ್ರೀ ಬಗೆಗಳೆಲ್ಲ ನಿಲ್ಲಿಸ್ಬಿಡ್ತಾರೆ. ಅವ್ರು ಫ್ರೀ ಭಾಗ್ಯ ಕೊಡ್ತಾರೆ ಅಂತ ನಾವು ದೇಹ ನಾಡ್ ಮಾಡ್ಕೊಳಕ್ ಆಗಲ್ಲ. ಅದು ನಿಜಾನೇ. ಆದ್ರೆ ಇನ್ಕಮ್ ಬರ್ತಿದಲ್ಲ ಗವರ್ಮೆಂಟ್ ಅವ್ರಿಗೆ, ಅದರಿಂದ ಕಡಿಮೆ ಮಾಡೋ ಟ್ಯಾಕ್ಸ್ ರೇಟ್ ಕಮ್ಮಿ ಆಗೋದು ಅಷ್ಟೇ. ಅದನ್ನ ಎಲ್ಲ ಟ್ಯಾಕ್ಸ್ ನಮ್ ತಲೆ ಮೇಲೆ ಹಾಕ್ತಾರಲ್ಲ. ಅದೇ ಸೊ ಅದು ಕಮ್ಮಿ ಮಾಡಿದ್ರೆ ಇನ್ನ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಾರೆ ನಮ್ಗೆ. ಅದರಿಂದ ಸಾರಾಯಿ ಬ್ಯಾನ್ ಮಾಡಿದ್ರೆ ಬೇರೆ ಕಮ್ಯುನಿಟೀಸ್ ಮೇಲೆ ಟ್ಯಾಕ್ಸ್ ರೈಸ್ ಮಾಡ್ತಾರೆ, ಅವಾಗ ನಮ್ಮ ಮೇಲೆ ಬರ್ಡನ್ ಬೀಳುತ್ತೆ. ಮತ್ತೆ ಈ ಪ್ರತಿಯೊಂದು ಈಗ್ಲೂ ಬಿಡ್ತಿದ್ಯಲ್ಲ, ಈಗ ಏನ್ ಬಿಡ್ತಿಲ್ಲ, ಅವಾಗ ಇನ್ನ ಜಾಸ್ತಿ ಬೀಳುತ್ತೆ. ಆ ಸಾರಾಯಿ ಇರೋದು ಬೇರೆ ಅದಕ್ಕೆ ಶಿಫ್ಟ್ ಆಗುತ್ತೆ, ಆ ಟ್ಯಾಕ್ಸ್ ಅಷ್ಟೇ. ಟೋಟಲ್ ಕನ್ಕ್ಲೂಷನ್, ಸಾರಾಯಿಯಿಂದ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ತಗೊಳ್ಳೋ ರೀತಿ ಅಷ್ಟೇ. ಲಿಮಿಟ್ ಅಲ್ಲಿ ತಗೋಬೇಕು. ಓವರ್ ಮಾಡ್ಕೋಬಾರ್ದು, ಕಮ್ಮಿನೂ ಕುಡಿಬಾರ್ದು. ಅವ್ರಿಗೆ ಇಷ್ಟ ಬೇಕು ಅಷ್ಟು ಕುಡ್ಕೋಬೇಕು.
ಕೆಲವರು ಅನ್ಕೊಂಡಿದ್ದಾರೆ ಪಾರ್ಟಿ ಅಂದ್ರೆ ಕುಡಿಯೋದೇ ಪಾರ್ಟಿ ಅಂತ, ಅದಕ್ಕೇನಂತೀರಾ? ಟೆಂಪರರಿ ಪಾರ್ಟಿ. ಪರ್ಮನೆಂಟ್ ಪಾರ್ಟಿ ಬೇರೆ ಇದೆಯಾ? ಅಂದ್ರೆ ಸುಮ್ನೆ ಆ ಟೈಮ್ ಎಂಜಾಯ್ ಮಾಡೋದು. ಬೇರೆ ಪಾರ್ಟಿ ಅಂದ್ರೆ ಬೇರೆ ತರ ಇನ್ನು ಎರಡ್ ತರ ಇದೆ ಅಂತ ಹೇಳಿದ್ರೆ, ಇನ್ನೊಂದ್ ತರ ಯಾವ್ದು? ಯಾವ ತರ ಹೇಳ್ತೀವಿ ಆ ತರ ಬ್ರೋ. ಹೆಂಗಿರುತ್ತೆ ಆ ತರ. ಫುಲ್ ಆಡೋದ್ರಿಂದ ಕುಣಿಯೋದ್ರಿಂದ ಎಲ್ಲ ಮಾಡ್ಬೋದು, ಕುಡಿಯೋದ್ರಿಂದಾನೇ ಅಂತ ಏನಿಲ್ಲ ಅಲ್ವಾ? ಕುಣಿಯೋದು, ಆಡೋದು, ಕಲೆ ಒಳಗಿರೋದ್ ಬರ್ಬೇಕು ಅಂದ್ರೆ ಕುಡಿಬೇಕು. ಟ್ಯಾಲೆಂಟ್ ಗಳೆಲ್ಲ ವಿಷಯ ಬರುತ್ತೆ. ಹಿಡನ್ ಟ್ಯಾಲೆಂಟ್ ಗಳೆಲ್ಲ ಎಕ್ಸ್ಪೋಸ್ ಆಗುತ್ತೆ. ಸೀರಿಯಸ್ಲಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा। आप सभी को मेरी ढेर सारी शुभकामनाएं।